ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ KCET ಒಂದು ಆಪ್ಷನ್ ಎಂಟ್ರಿ ಮಾಡಿದೀರಾ ಅಂತ ಅನ್ಕೊಂತೀನಿ. ಸೊ KCET ಒಂದು ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಏನೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ KCET ಒಂದು ಲೈವ್ ಡೆಮೋ ವಿಡಿಯೋ, KCET ಆಪ್ಷನ್ ಎಂಟ್ರಿನ ಒಂದು ಲೈವ್ ಡೆಮೋ ವಿಡಿಯೋ ಇನ್ನೂ ಮಾಡಿಲ್ಲ ನಾನು. ಆ್ಯಕ್ಚುಲಾಗಿ ಎಲ್ಲರೂ ಕೂಡ ಅವಾಗಲೇ KCET ಒಂದು ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ರೆ ತುಂಬ ಸಿಂಪಲ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಮಾಡೋಕ್ಕೆ ಹೋಗಲಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿದೆ. ಸೊ ಪ್ರಿಫರೆನ್ಸಲ್ಲಿ ನೀವು ಎಲ್ಲನೂ ಕೂಡ ಕಾಲೇಜಸ್ನ ಆ್ಯಡ್ ಮಾಡ್ಕೊಂಬನ್ನಿ, ಮಲ್ಟಿಪಲ್ ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಮತ್ತು KCET ಒಂದು ಆಪ್ಷನ್ ಎಂಟ್ರಿ ಆದಮೇಲೆ ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಎಡಿಟ್ಗೆ ಮತ್ತು ನೆಕ್ಸ್ಟ್ ಪ್ರೋಸೆಸ್ಗೆ ಕಾಯ್ತಿದ್ದಾರೆ ಅಲ್ವಾ. ಸೊ ಪ್ರತಿಯೊಂದು ಕೌನ್ಸಿಲಿಂಗ್ನಲ್ಲೂ ಕೂಡ ಎಡಿಟ್ ಆಪ್ಷನ್ ಬಿಡ್ತಾರೆ ಅಂತ ಕೇಳ್ತಿದ್ದಾರೆ. ಹೌದು, ಬಿಡ್ತಾರೆ. ಪ್ರತಿಯೊಂದು ಕೌನ್ಸಿಲಿಂಗ್ನಲ್ಲೂ ಕೂಡ ಎಡಿಟ್ ಮತ್ತು ರಿಮೂವ್ ಆಪ್ಷನ್ನ ಬಿಡ್ತಾರೆ. ಸೊ ಇನ್ನೊಂದೇನಪ್ಪ ಅಂದರೆ ಇವಾಗ 750 ರೂಪೀಸ್ ನೀವು ಪೇ ಮಾಡಿದ್ದೀರ ಅಲ್ವಾ, ಪ್ರತಿ ಸತಿನೂ ಕೂಡ ಪೇ ಮಾಡಬೇಕಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಆ ಥರ ಏನೂ ಇಲ್ಲ, ಒಂದು ಸತಿ ಪೇ ಮಾಡಿದ್ರೆ ಸಾಕು. ನೀವು ಎಷ್ಟು ಸತಿ ಬೇಕಾದ್ರೂ ಕೂಡ ಕರೆಕ್ಷನ್ ಮತ್ತೆ ಎಡಿಟ್ನ ಮಾಡ್ಕೋಬಹುದು. ಸೊ ನೀವು ಪ್ರಿಫರೆನ್ಸ್ನಲ್ಲಿ ಕ್ಲೀನಾಗಿ ಕೊಟ್ಟಿದ್ದೀರಾ, ಒಂದು 15, 20, 25 ಕಾಲೇಜಿನ ಕೊಟ್ಟಿದ್ದೀರಾ ಅಂದರೆ ಸೇವ್ ಆ್ಯಂಡ್ ಅಲ್ಲಿ ನಿಮಗೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಸೇವ್ ಆ್ಯಂಡ್ ಸಬ್ಮಿಟ್ ಗ್ರೀನ್ ಕಲರ್ನಲ್ಲಿ. ಅದನ್ನು ನೀವು ಕ್ಲಿಕ್ ಮಾಡಬೇಕಾಗಿದೆ. ಅದನ್ನು ಕ್ಲಿಕ್ ಮಾಡಿಲ್ಲ ಅಂತ ನೀವು ಬ್ಯಾಕಿಗೆ ಬಂದಿದ್ದೀರಾ, ಜಸ್ಟ್ ಆ್ಯಡ್ ಮಾಡಿಬಿಟ್ಟಿದ್ದೀರಾ ಅಂದರೆ ಅದು ಸೇವ್ ಆಗಿರಲ್ಲ ಕಾಲೇಜಸ್ಸು. ಸೊ ಹಾಗಾಗಿನೇ ನೀವು ತುಂಬ ಗಮನದಲ್ಲಿ ಇಟ್ಕೊಂಡು ಅದನ್ನು ಸೇವ್ ಮಾಡಬೇಕಾಗುತ್ತೆ. ಸೊ ಸೇವ್ ಮಾಡಾದ್ಮೇಲೆ KA ಕಡೆಯಿಂದನೇ ಒಂದು PDF ಡೌನ್ಲೋಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಡೌನ್ಲೋಡೆಡ್ PDF ನಲ್ಲಿ ಏನಿರುತ್ತೆ ಅಂದರೆ ನೀವು ಎಷ್ಟು ಪ್ರಿಫರೆನ್ಸ್ನಲ್ಲಿ ಕೊಟ್ಟಿದ್ದೀರಾ, ಯಾವ ಪ್ರಿಫರೆನ್ಸ್ನಲ್ಲಿ ಯಾವ ಕಾಲೇಜ್ನ ಕೊಟ್ಟಿದ್ದೀರಾ, ಎಷ್ಟು ಕಾಲೇಜ್ನ ನೀವು ಆ್ಯಡ್ ಮಾಡಿದ್ದೀರಾ, ಪ್ರತಿಯೊಂದನ್ನು ಕೂಡ ಒಂದು PDF ನಲ್ಲಿ ಇರುತ್ತೆ. ಇದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ KA ಕಡೆಯಿಂದ. ನೀವು ಒಂದು 2 ನಿಮಿಷ ವೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲ ಅಂದರೆ ಮ್ಯಾನ್ಯುಯಲ್ ಆಗಿ ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, KCET ಒಂದು ಕಾಲೇಜಸ್ ಬಗ್ಗೆ, ಫೀಸ್ ಬಗ್ಗೆ ಪ್ರತಿಯೊಂದು ಕೂಡ ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಮರಿಬೇಡಿ, ಓಕೆನಾ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಕರೆಕ್ಟಾಗಿ ಚೆಕ್ ಮಾಡಿ. ಒಂದ್ಸತಿ ನೀವು ಸಬ್ಮಿಟ್ ಮಾಡಿದ್ದೀರಾ ಅಂದರೆ ಮತ್ತೆ ನೀವು ಎಡಿಟ್ ಮತ್ತು ಕರೆಕ್ಷನ್ಸ್ ಮಾಡೋಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಅವರು ಎಡಿಟ್ ಮತ್ತು ಕರೆಕ್ಷನ್ಸಿಗೆ ಬಿಡ್ತಾರೆ ನೋಡಿ, ಅಲ್ಲಿ ತನಕನೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿಯೇ ಒಂದೇ ಸತಿ ಕ್ಲೀನಾಗಿ ನೀವು ಎಲ್ಲನೂ ಕೂಡ ಆ್ಯಡ್ ಮಾಡಿಕೊಂಡು ಒಂದೇ ಸತಿ ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ, ಓಕೆನಾ. ಸೊ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಇವಾಗಲೇ ಹೇಳ್ತಿದ್ದೀನಿ. ಮತ್ತು ನೀವು ಕೌನ್ಸಲಿಂಗ್ ಟೈಮ್ನಲ್ಲೇ ಮತ್ತೆ ಎಡಿಟ್ ಆಪ್ಷನ್ ಬಿಟ್ಟರೆ ಮಾತ್ರನೇ ಮಾಡೋಕ್ಕಾಗೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಒಂದೇ ಮಾತರಂ.